ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಟ್ರಿಪಲ್ ಚಾಕ್ಲೇಟ್ ಮಫಿನ್ಸ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಾಕ್ಲೇಟ್ ಮಫಿನ್ಸ್ ಮಾಡಲಿಕ್ಕೆ ಏನೇನು ಬೇಕು ನೋಡೋಣ. ಮೊದಲಿಗೆ ನಾನಿಲ್ಲಿ 1.5 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಡ್ರೈ ಮಿಕ್ಸ್ಚರ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ 1 ಕಪ್ ಹಾಲಿಗೆ 1.5 ಟೇಬಲ್ ಸ್ಪೂನು ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು. ಆಯಿತಾ, ಅದನ್ನು ನಾವು ಸೈಡಿಗೆ ಇಟ್ಕೊಳ್ಳೋಣ ಇನ್ಸ್ಟೆಂಟ್ ಮಜ್ಜಿಗೆ ಮಾಡಲಿಕ್ಕೆ. ಈಗ ಡ್ರೈ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/3 ಕಪ್ಪು ಕೋಕೋ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಟೀ ಸ್ಪೂನು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ, ಅಥವಾ 1.5 ಟೀ ಸ್ಪೂನ್. ಹಾಗೆಯೇ ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾವನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೊಳ್ಳಿ. ಹಾಗೆಯೇ 1 ಟೀ ಸ್ಪೂನು ಕಾಫಿ ಪುಡಿಯನ್ನು ಹಾಕ್ತಾಯಿದ್ದೀನಿ, ಇನ್ಸ್ಟೆಂಟ್ ಕಾಫಿ ಪುಡಿ. ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿದ್ರು ಓಕೆ, ಹಾಕ್ಕೊಂಡಿದ್ರು ಕೂಡ ನಡೆಯುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಬನ್ನಿ ಇದನ್ನೆಲ್ಲ ಜರಡಿ ಹಿಡ್ಕೊಳ್ಳೋಣ. ಈಗ ಜರಡಿ ಹಿಡಿದಂಥ ಪೌಡರ್ ರೆಡಿಯಾಗಿದೆ. ಇದನ್ನೊಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ಈಗ ವೆಟ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಮಜ್ಜಿಗೆ ಮಾಡ್ಕೊಂಡಿದ್ನಲ್ಲ, ಅದನ್ನು ಈಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ಪು. ಹಾಗೆಯೇ ಇದಕ್ಕೆ 1 ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಸಲ ಬೇಕ್ ಮಾಡುವಾಗ, ಈ ಮಫಿನ್ಸ್ ಮಾಡುವಾಗ ನಾನು ಮೊಟ್ಟೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕ್ಕೊಂಡ್ರೆ ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಳಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ಪು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪದ ಬದಲು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ಅರ್ಧದಿಂದ 3/4 ಕಪ್ಪಷ್ಟು ಬೆಲ್ಲದ ಸಿರಪ್ನ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಸ್ವಲ್ಪ ಕಾಯಿಸ್ಬಿಟ್ಟು ಅದನ್ನು ಸೋಸಿ ಹಾಕ್ಕೊಂಡಿದ್ದೀನಿ. ಆಯಿತಾ, ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೆಲ್ಲನ 1 ಕಪ್ಪಿನವರೆಗೂ ಕೂಡ ಹಾಕ್ಕೊಳ್ಬೋದು. ನಾನು 3/4 ಕಪ್ಪು ಮತ್ತು ಅರ್ಧ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಈಗ ಡ್ರೈ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಡ್ರೈ ಪೌಡರು ಮತ್ತು ವೆಟ್ ಮಿಕ್ಸ್ಚರು ಕರೆಕ್ಟಾಗಿ ಮಿಕ್ಸ್ ಆದರೆ ಅಷ್ಟು ಸಾಕಾಗತ್ತೆ. ತುಂಬಾ ಮಿಕ್ಸ್ ಮಾಡೋದು ಬೇಡ. ಹಾಗೆಯೇ ನಾನಿಲ್ಲಿ 1 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಯಾರಿಗೂ ಮೊಟ್ಟೆ ಬೇಡ, ನೀವು ಮೊಟ್ಟೆ ಹಾಕ್ಕೊಂಡಿದ್ರು ಕೂಡ ನಡೆಯುತ್ತೆ. ಅದಕ್ಕೆ ಮೊಟ್ಟೆ ಬದಲಿಗೆ 2 ಟೇಬಲ್ ಸ್ಪೂನು ಮೊಸರನ್ನ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ನೀವು ಇದಕ್ಕೆ 1 ಮೊಟ್ಟೆ ಅಲ್ಲದೆ 2 ಮೊಟ್ಟೆ ಕೂಡ ಯೂಸ್ ಮಾಡ್ಕೋಬೋದು, ಯಾರಿಗೂ ಮೊಟ್ಟೆ ಇಷ್ಟ ಅವರು. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಲಿ. ಹಾಗೆಯೇ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ಚಾಕ್ಲೇಟ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ಯಾರಿಗೆ ತುಂಬ ಚಾಕ್ಲೇಟ್ ಇಷ್ಟ ಅವರು 1 ಕಪ್ವರೆಗೂ ಕೂಡ ಹಾಕ್ಕೊಳ್ಬೋದು. ಆಯಿತಾ, ನೋಡಿ, ಡಿಲಿಷಿಯಸ್ ಆದ ಚಾಕ್ಲೇಟ್ ಮಫಿನ್ಸ್ಗೆ ಬ್ಯಾಟರ್ ರೆಡಿಯಾಗಿದೆ. ಇಲ್ಲಿ ನಾನು ಟ್ರೇಯಲ್ಲಿ ಲೈನರ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ವ್ಯಾಕ್ಸ್ ಪೇಪರ್ನ. ನೋಡಿ, ಅದರಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ವ್ಯಾಕ್ಸ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಕೂಡ ಹಚ್ಚಿ ಹಾಕ್ಕೊಳ್ಬೋದು. ನೀವು ಇದನ್ನು ಕುಕ್ಕರ್ನಲ್ಲೂ ಕೂಡ ಮಾಡ್ಕೋಬೋದು. ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸ್ಕೊಟ್ಟಿದ್ದೀನಲ್ಲ ಕಪ್ ಕೇಕ್ನ, ಆ ಥರ ಬೇಕ್ ಮಾಡ್ಕೊಳ್ಳಿ. ಕುಕ್ಕರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಆಯಿತಾ, ಇದಕ್ಕೆ ಚಾಕೋ ಚಿಪ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆ ಮೊಟ್ಟೆ ಇಷ್ಟ ಮೊಟ್ಟೆ ಹಾಕ್ಕೊಳ್ಳಿ, ಯಾರಿಗೆ ಮೊಟ್ಟೆ ಬೇಡ ಮೊಟ್ಟೆಯನ್ನು ಸ್ಕಿಪ್ ಮಾಡ್ಬೋದು. ನಾನು ಹಾಗೆಯೇ ಉಳಿದಿರ್ತಕ್ಕಂಥ ಬ್ಯಾಟರ್ನು ಕೂಡ ಇನ್ನೊಂದು ಟ್ರೇಯಲ್ಲಿ ಹಾಕ್ಕೊಂಡಿದ್ದೀನಿ. ಬನ್ನಿ ಈಗ ಟ್ರೇಯಲ್ಲಿ ಹಾಕಿದ್ನಲ್ಲ, ಓವನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು 180 ಡಿಗ್ರಿ ಸೆಲ್ಸಿಯಸಲ್ಲಿ 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಆಯಿತಾ, ನೋಡಿ, ಇಲ್ಲಿ ಮಫಿನ್ಸ್ ರೆಡಿಯಾಗಿದೆ. ನಾನು ಇದನ್ನು ಸ್ಕೂಲಿಗೆ ಕೊಟ್ಟು ಕಳಿಸಿದ್ದೀನಿ. ಎಲ್ಲ ಮಫಿನ್ಸ್ ಕೂಡ ಒಂದೇ ಒಂದು ಮಫಿನ್ಸ್ ಉಳಿದಿದೆ ಇಲ್ಲಿ. ನೋಡಿದ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಮಫಿನ್ಸ್, ಚಾಕ್ಲೇಟ್ ಟ್ರಿಪಲ್ ಚಾಕ್ಲೇಟ್ ಮಫಿನ್ಸ್. ಆಯಿತಾ, ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿದ್ರೆ ಚಾಕ್ಲೇಟು ಡಿಲಿಷಿಯಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸಾಫ್ಟಾಗಿ ಕೂಡ ಇರುತ್ತೆ. ನೋಡಿ, ಮಫಿನ್ಸ್ ರೆಡಿಯಾಗಿದೆ. ಇದನ್ನೇ ನೀವು ಮನೇಲಿ ಮಾಡ್ಕೊಳೋದಾದರೆ ನೀವು ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟು ಹಾಕ್ಕೊಳ್ಬೋದು. ಹಾಗೆಯೇ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಕೂಡ ಯೂಸ್ ಮಾಡಿಕೊಂಡು ಆರೋಗ್ಯಕರವಾಗಿ ಮಾಡ್ಕೋಬೋದು. ಹಾಗೆಯೇ ನೀವು ಔಟ್ಸೈಡ್ ತೊಗೊಳೋದಾದರೆ ಅದು ರೇಟ್ ಕೂಡ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ನೋಡಿ, ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಮಫಿನ್ಸು. ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಯಾರಿಗೆ ಚಾಕ್ಲೇಟ್ ಇಷ್ಟ ದಯವಿಟ್ಟು ರೆಸಿಪಿಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿದ್ರೆ ಮಫಿನ್ಸ್ ರೆಡಿಯಾಗಿದೆ. ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ, ಇಲ್ಲಿ
ಮಫಿನ್ಸ್ ಒಳಗೆ ಹಾಕೊಂಡಿರ್ತಕ್ಕಂಥ ಚಾಕ್ಲೇಟ್ ಕೂಡ ನೋಡ್ಬೋದು ನೀವು. ಅದ್ರ ಮೇಲೆ ಕೂಡ ಚಾಕೋ ಚಿಪ್ಸ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾವು ಇನ್ನೊಂದು ಟ್ರೇಯಲ್ಲೂ ಕೂಡ ಹಾಕ್ಕೊಂಡಿದ್ವಲ್ಲ ಚಾಕ್ಲೇಟ್ ಮಫಿನ್ಸ್, ಟ್ರಿಪಲ್ ಚಾಕ್ಲೇಟ್ ಮಫಿನ್ಸ್ ಇಲ್ಲೂ ಕೂಡ ರೆಡಿಯಾಗಿದೆ ನೋಡಿ. ಮಫಿನ್ಸ್ನ ಈಗ ಬೇಕಾದಮೇಲೆ ಇಮ್ಮಿಡಿಯೇಟಾಗಿ ಅದನ್ನು ಓಪನ್ ಮಾಡೋದು ಬೇಡ, ಕಂಪ್ಲೀಟಾಗಿ ಇದು ಕೂಲ್ ಆಗೋಕ್ಕೆ ಬಿಡಬೇಕು. ಆವಾಗ ಇದನ್ನು ಈಸಿಯಾಗಿ ಈ ಥರ ತೆಗಿಬೋದು ಆಯಿತಾ. ಇದು ಕುಕ್ ಆಗಿದೆಯಾ ಅಂತ ನೋಡಲಿಕ್ಕೆ ಟೂತ್ ಪಿಕ್ಕನ್ನು ಈ ಥರ ಹಾಕಿ ನೋಡಿದಾಗ ಅದು ಬ್ಯಾಟರ್ ಎಲ್ಲ ಬರಬಾರ್ದು, ಬ್ಯಾಟರ್ ಎಲ್ಲ ಹತ್ತದೆ ನೀಟಾಗಿ ಬಂದರೆ ಸ್ಟಿಕ್ಕು ಇದು ಫುಲ್ಲು ಬೇಕಾಗಿದೆ ಅಂತ. 180 ಡಿಗ್ರಿಯಲ್ಲಿ 180 ಡಿಗ್ರಿಯಲ್ಲಿ 20 ನಿಮಿಷ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಕುಕ್ಕರ್ನಲ್ಲೂ ಕೂಡ ಮಾಡ್ಕೊಂಡು ತಿನ್ಬೋದು. ನೋಡಿದ್ರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಈ ಚಾಕ್ಲೇಟ್ ಮಫಿನ್ಸ್ನ. ನೋಡಿ ಈ ಚಾಕ್ಲೇಟ್ ಮಫಿನ್ಸು ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೆ ಇಲ್ಲಿ ನೋಡಿ, ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಮೊಟ್ಟೆಯನ್ನು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕೂಡ ಸ್ಕಿಪ್ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ ಚಾಕ್ಲೇಟ್ ಮಫಿನ್ಸು. ಓಕೆ, ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆಯೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.